ಇತ್ತೀಚೆಗೆ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆ ಹೆಚ್ಚಾಗ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದ ಬಳಿಕವಂತೂ ಈ ಸಮಸ್ಯೆ ಮತ್ತಷ್ಟು ಜಾಸ್ತಿಯಾಗಿದೆ. ಸರ್ಕಾರಿ ಬಸ್ಗಳಲ್ಲಿ ಓಡಾಡುವ ಮಹಿಳೆಯರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಲೇ ಇದ್ದು ಬಸ್ಗಳು ತುಂಬಿ ತುಳುಕ್ತಾ ಇವೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ತೆರಳಲು ಕೆಎಸ್ಆರ್ಟಿಸಿ ಬಸ್ ಅನ್ನೇ ನೆಚ್ಚಿಕೊಂಡಿದ್ದ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ನಾಗವಲ್ಲಿಲಿ ಗೌರ್ಮೆಂಟ್ ಬಸ್ ಯಾವುದು ನಿಲ್ಸಲ್ಲ. ಅಂದ್ರೆ ಬೆಳಿಗ್ಗೆ ಬಂದ್ರೆ ಬಸ್ಸು ಮುಂದೆ ಹೋಗಿ ಸ್ಟಾಪ್ ಕೊಡುತ್ತೆ. ಯಾರಾದ್ರೂ ಇಳಿಯೋದಿದ್ರೆ ಇಲ್ಲಿ ಯಾರು ನಿಲ್ಸೋದೇ ಇಲ್ಲ ಬಸ್ಗಳನ್ನ. ಸಂಜೆ ಟೈಮು ಹೆಂಗೋ ಹೋಗ್ತೀವಿ. ಬೆಳಗ್ಗೆ ಹೊತ್ತು ನಮಗೆ 9 ಗಂಟೆ ಒಳಗೆ ಬಸ್ ಬೇಕು. ನಾಗವಲ್ಲಿಗೆ ಅಂತಾನೆ ಬಸ್ ಬಿಡ್ಬೇಕು ನಮಗೆ. ಕಾಲೇಜಿಗೆ ಬೆಳಗ್ಗೆ ಹೊತ್ತು ನಾವು 8 ಗಂಟೆಗೆ ಮನೆಗೆ ಬಿಡ್ತೀವಿ. 9:30 10 ಗಂಟೆ ಆದ್ರೂ ನಾವು ನಾಗವಲ್ಲಿಲಿ ಇರ್ತೀವಿ. ಬಸ್ಗಳು ಸ್ಟಾಪೇ ಕೊಡಲ್ಲ. ಬೇರೆ ಕಡೆಯಿಂದ ಬರೋ ಬಸ್ಸು ಅಷ್ಟೇ, ನಾಗವಲ್ಲಿಲಿ ಯಾವ ಬಸ್ ಸ್ಟಾಪ್ ಕೊಡಲ್ಲ. ಕುಣಿಗಲ್ ಸೈಡ್ ಇಂದ ಬರೋ ಮಾತ್ರ ಮುಂದೆ ಹೋಗಿ ನಿಲ್ಲಿಸ್ತಾರೆ. ಯಾರನ್ನ ಇಳಿಯೋರಿದ್ರೆ ಒಂದಷ್ಟು ದೂರ ಹೋಗ್ಬಿಟ್ಟು ಮುಂದೆ ನಿಲ್ಲಿಸ್ತಾರೆ. ಇನ್ನ ಅಲ್ಲಿಗೆ ಯಾರು ಹತ್ಕೊಳಕ್ ಆಗಲ್ಲ, ಓಡೋಗಿ ಇನ್ ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಕುಣಿಗಲ್ ರೂಟ್ ಬಗ್ಗೆ ಬಸ್ ಹೇಳ್ಬೇಕು ಅಂತಂದ್ರೆ, ಕುಣಿಗಲಿಂದ ಬರ್ತಾವಲ್ಲ ಅವಾಗ್ಲೇ ಫುಲ್ಲು ರಶ್ ಆಗಿ ಬಂದ್ಬಿಡ್ತವೆ. ಡೋರ್ ವರ್ಗೂ ಕೂಡ ನಿಂತ್ಕೊಂಡೇ ಇರ್ತಾರೆ ಜನ. ಹೆಬ್ಬೂರಿಗೆ ಬಂದ್ರು ಕೂಡ ಸ್ಟಾಪ್ ಕೊಡಲ್ಲ. ಬಂದ್ರು ಸುಮ್ನೆ ನಿಲ್ಲಿಸ್ಬಿಟ್ಟು ಹಾಗೆ ಮುಂದೆ ಹೋಗ್ತಾರೆ. ಅಲ್ಲಿ ಒಂದು 5-6 ಜನನು ಕೂಡ ಹತ್ಕೊಳಕ್ ಆಗಲ್ಲ. ಯಾರಾದ್ರೂ ಬಿದ್ರು ಕೂಡ ಯಾರು ಕೂಡ ಎತ್ತಲ್ಲ. ಅದು ತುಂಬಾ ಸಮಸ್ಯೆ ಆಗಿದೆ. 7:30 ಮನೆ ಬಿಟ್ರು ಕಾಲೇಜ್ ಹೋಗೋದು 11 ಗಂಟೆ. ಅಲ್ಲಿ ಸರ್ಗಳು ಬೈತಾನೆ ಇರ್ತಾರೆ, ಯಾಕೆ ನೀವು ಲೇಟು, ಎಲ್ಲರೂ ಕರೆಕ್ಟಾಗಿ ಬರ್ತಾರೆ, ನೀವು ಬರಲ್ಲ ಅಂತ. ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತಿರುತ್ತೆ. ಹೌದು, ಶೈಕ್ಷಣಿಕ ನಗರಿ ಅಂತಲೇ ಕರೆಸಿಕೊಳ್ಳೋ ತುಮಕೂರಿಗೆ ಕುಣಿಗಲ್ ತಾಲೂಕಿನಿಂದ ಪ್ರತಿನಿತ್ಯ 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕೆಂದು ಬರ್ತಾರೆ. ಇವರೆಲ್ಲರೂ ತಮ್ಮ ಓಡಾಟಕ್ಕೆ ಸರ್ಕಾರಿ ಬಸ್ ಅನ್ನೇ ನೆಚ್ಚಿಕೊಂಡಿದ್ದಾರೆ. ಆದರೆ ಕುಣಿಗಲ್ನಿಂದ ತುಮಕೂರಿಗೆ ಸರಿಯಾದ ಬಸ್ ವ್ಯವಸ್ಥೆ ಇಲ್ಲ. ಅದರಲ್ಲಿಯೂ ಶಾಲಾ ಕಾಲೇಜುಗಳು ಆರಂಭವಾಗುವ ಮತ್ತು ಮುಗಿಯುವ ಹೊತ್ತಿಗೆ ಸರಿಯಾಗಿ ಬಸ್ಗಳನ್ನ ಬಿಡ್ತಾ ಇಲ್ಲ. ಇದರಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುವಂತಾಗಿದೆ. ಇರೋ 1-2 ಬಸ್ನ ಬಾಗಿಲಲ್ಲಿ ಜೋತಾಡಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕುತ್ತು ಬರೋದ್ರಲ್ಲಿ ಡೌಟೇ ಇಲ್ಲ. ಮತ್ತೆ ಇದು ಮೈಸೂರಿಗೆ ಹೋಗ್ಬೇಕು. ಮೈಸೂರಿಗೆ ತುಂಬಾ ಬಸ್ಗಳೆಲ್ಲ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಹಾಫ್ ಅನ್ ಅವರ್ 1 ಅವರ್ಗೆ ಒಂದ್ಸಲ ಮಾತ್ರ ಬರೋದು. ಬಂದದ್ದೆಲ್ಲ ಬರೀ ಕಾಲೇಜ್ ಹುಡುಗರ ತುಂಬ್ಕೋತಾರೆ. ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗೋದು. ಆಮೇಲೆ ಎಕ್ಸ್ಪ್ರೆಸ್ ಬಸ್ಗಳಾದ್ರೂ ಆದರೆ ನಾವು ಮೈಸೂರಿಗೆ ಹೋಗ್ಬೇಕು ಅಂದರೆ ಇಲ್ಲೇ ರಶ್ ಆಗಿರುತ್ತೆ. ಯಾವ ಬಸ್ಸಲ್ಲಿ ಹೋಗ್ಬೇಕು ಅಂತ ನೀವೇ ಹೇಳ್ಬೇಕು. ಇವಾಗ ನಮ್ಮೂರಿಗೆ ಬೇಜಾನ್ ಬಸ್ ಇದೆ ಬೆಳಗ್ಗೆಯಿಂದ. ಆದರೂ 3 ಗಂಟೆಯಿಂದ 5 ಗಂಟೆ ಕಾಲೇಜ್ ಬಿಡೋ ಟೈಮಿಂಗ್ಸು. ಅವಾಗ ಸಿಕ್ಕಾಪಟ್ಟೆ ಕ್ಲೌಡು. ನಾವು ಡೋರಲ್ಲೆಲ್ಲ ನಿಂತ್ಕೊಂಡು ಹೋಗ್ತಿದ್ದೀವಿ. ಸುಮ್ಮನೆ ಡೋರಲ್ಲಿ ನಿಂತ್ಕೊಂಡು ಹೋಗೋದ್ರಿಂದ ಎಲ್ಲರಿಗೂ ಅಪಾಯ. ಫ್ರೀ ಬಸ್ ಮಾಡೋರೆ, ನಿಮ್ಗೆ ಯಾಕೆ ದುಡ್ಡು, ಹೋಗ್ರಿ ಹಂಗೇನೆ ಅಂತ ಹೇಳ್ಬಿಟ್ಟು 2 ಮನೆಯವರು ಇರ್ತಾರೆ. ಫ್ರೀ ಬಸ್ನ ಸ್ಟಾಪ್ ಮಾಡಬೇಕು, ಇಲ್ಲಾಂದ್ರೆ ನಮಗೆ ಪಾಸ್ ಮಾಡಿಸ್ಕೊಡ್ಬೇಕು. ಇವೆರಡ್ರಾಗ ಯಾವ್ದಾದ್ರು ಒಂದು ಬಸ್ಗಳನ್ನ ಬಿಡ್ಬೇಕು. ಅಧಿಕಾರಿಗಳು ಗಮನಕ್ಕೂ ತಗೊಂಬಂದಿದೀವಿ. ಒಂದ್ಸತಿ ಸ್ಟ್ರೈಕು ಮಾಡಿದೀವಿ. DC ಅವರೇ ಬಂದ್ಬಿಟ್ಟು, ಇಲ್ಲ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ, ಬಸ್ ಟೈಮಿಂಗ್ಸ್ ಕರೆಕ್ಟಾಗಿ ಬರ್ತವೆ, ನಿಲ್ಲಿಸ್ತಾರೆ, ಅವರು ಸ್ಟಾಪ್ ಕೊಡ್ತಾರೆ, ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಅವರು ಬರೀ 2 ಡೇಸ್ ಅಷ್ಟೇ ಅದು ಆಗಿತ್ತು. ಮತ್ತೆ ಅದನ್ನ ಫಾಲೋಅಪೇ ಮಾಡ್ತಾ ಇಲ್ಲ ಅವರು. ಇನ್ನು ತುಮಕೂರಿನಿಂದ ಕುಣಿಗಲ್ ಮಾರ್ಗಕ್ಕೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಪರ್ಯಾಯವಾಗಿ ಮೈಸೂರು ಬಸ್ ಅನ್ನ ಬಳಸಿಕೊಳ್ತಿದ್ದಾರೆ. ಆದರೆ ಇದರಿಂದ ದೂರ ಪ್ರಯಾಣ ಮಾಡುವ ಸಾರ್ವಜನಿಕರಿಗೂ ತೊಂದರೆ ಆಗ್ತಿದೆ. ಇನ್ನು ವಿದ್ಯಾರ್ಥಿಗಳು ನಮಗೆ ಶಕ್ತಿ ಯೋಜನೆ ಬೇಡ, ಹಾಗೆ ಪಾಸ್ ವ್ಯವಸ್ಥೆ ಮಾಡಿಕೊಡಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ದಿನ ಹಣ ಕೊಟ್ಟು ಪ್ರೈವೇಟ್ ಬಸ್ನ ಮೊರೆ ಹೋಗ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ವೀಕ್ಷಕರೇ, ನಾವಿವತ್ತು ತುಮಕೂರಿನ ಬಸ್ ನಿಲ್ದಾಣದಲ್ಲಿದ್ದೀವಿ. ಏನಂದ್ರೆ, ತುಮಕೂರಿಂದ ಕುಣಿಗಲ್ಗೆ ಹೋಗುವ ಬಸ್ಗಳು ಪ್ರತ್ಯೇಕವಾಗಿ ಬಸ್ ಇಲ್ದಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯಲ್ಲಿ ಸಮಸ್ಯೆಗಳಾಗ್ತಿದೆ. ಪ್ರತ್ಯೇಕವಾಗಿ ಕುಣಿಗಲ್ಗೆ ಅಂತ ಬಸ್ ಬಿಟ್ಟಿಲ್ಲ. ಹಾಗೆ ಮೈಸೂರಿಗೆ ಹೋಗುವಂತ ಬಸ್ಗಳಿಗೆ ಕುಣಿಗಲ್ ಅವರು ಹತ್ಕೊಂಡು ಹೋಗ್ತಾ ಇದ್ದಾರೆ. ಇದರಿಂದ ಮೈಸೂರಿಗೆ ಹೋಗುವಂತ ಪ್ರಯಾಣಿಕರಿಗೂ ಕೂಡ ಇದರಿಂದ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಈಗಲೇ ಕೂಡ ಕುಣಿಗಲ್ಗೆ ಹೋಗುವಂತ ಬಸ್ ಬಂದಿದೆ. ಯಾವ ಮಟ್ಟಿಗೆ ಇದು ರಶ್ ಆಗ್ತಿದೆ ಅಂದ್ರೆ ನಿಂತ್ಕೊಳ್ಳೋಕ್ಕೂ ಸಹ ಇಲ್ಲಿ ಇದಾಗ್ತಿದೆ. ಅವರಿಗೂ ಕೂಡ ಹತ್ತಕ್ಕೂ ಕೂಡ ಆಗ್ತಿಲ್ಲ. ಆ ರೀತಿಯಾಗಿ ಇಲ್ಲಿ ರಶ್ಗಳು ಕಾಣಿಸ್ತಿದೆ. ಇಲ್ಲಿ ಏನಂದ್ರೆ ಸಮಸ್ಯೆ, ಇಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳೇ ಇರೋದ್ರಿಂದ ಮತ್ತೆ ಶಾಲಾ ಕಾಲೇಜುಗಳು ಇದೇ ಟೈಮಿಗೆ ಬಿಡೋದ್ರಿಂದ ಇಲ್ಲಿ ಅತಿ ಹೆಚ್ಚಾಗಿ ರಶ್ ಆಗ್ತಿದೆ. ಹಾಗೆ ಇಲ್ಲಿ ಯಾವ ತರ ಸಮಸ್ಯೆ ಅಂದ್ರೆ, ಒಂದೇ ಒಂದು ಬಸ್ಸು ಇಲ್ಲದೆ, ಟೈಮ್ ಸರಿಯಾಗಿ ಬಸ್ ಇಲ್ದಿರೋ ಕಾರಣದಿಂದ ಇಲ್ಲಿ ಈ ತರ ಪ್ರಾಬ್ಲಮ್ಗಳು ಸಾಕಷ್ಟು ಆಗ್ತಾ ಇದೆ. ಇನ್ನು ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ, ಬಸ್ ರಶ್ ಆಗಿರೋದ್ರಿಂದ
ಡೋರ್ನಲ್ಲೇ ನಿಂತ್ಕೊಂಡು ಪ್ರಯಾಣಿಸಬೇಕಾಗುವಂತಹ ಸ್ಥಿತಿ ಬಂದಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಸ್ ಏನಾದ್ರೂ ರಶ್ ಆಗಿ ಸ್ಪೀಡಾಗಿ ಹೋಗ್ತಿದ್ರೆ ಇದರಿಂದ ವಿದ್ಯಾರ್ಥಿಗಳು ಅವಸರದಲ್ಲಿ ಹತ್ತಕ್ಕೆ ಹೋಗಿ ಅಕಸ್ಮಾತ್ ಅಪಘಾತ ಆಗ್ಬೋದು, ಇಲ್ಲ ಅಂದ್ರೆ ಬಸ್ಸು ಸ್ಪೀಡಾಗಿ ಹೋಗ್ತಿರುವಾಗ ಮಿಸ್ ಆಗಿ ಕೈ ಜಾರಿ ಏನಾದ್ರು ಅವ್ರು ಬಿದ್ರೆ ಅದಕ್ಕೆ ಹೊಣೆ ಯಾರಾಗ್ತಾರೆ. ಮತ್ತೆ ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ. ಸುಮಾರು ಸತಿ ಇದ್ರ ಬಗ್ಗೆ ಸ್ಟ್ರೈಕ್ ಕೂಡ ಮಾಡಿದಾರಂತೆ. ಆ ಸ್ಟ್ರೈಕ್ ಮಾಡಿ 2 ದಿನ ಮಾತ್ರ ಆ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದ್ರು. ಆಮೇಲೆ ಮತ್ತೆ ಅದೇ ತರದಲ್ಲಿ ಯಥಾಸ್ಥಿತಿಯಲ್ಲೇ ಈ ಸಮಸ್ಯೆ ಮುಂದುವರಿತಾನೆ ಇದೆ. ಇದ್ರ ಬಗ್ಗೆ ಈಗಲಾದ್ರೂ ಅಧಿಕಾರಿ ಗಮನ ಹರಿಸ್ತಾರೆ ಅಂತ ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಶ್ವೇತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.